ಚಿಕ್ಕಮಂಗ್ಳೂರು ಶರತ್ ಅನ್ನೋರು ಮದುವೆ ಆಗ್ತೀನಿ ಅಂತ ಹೇಳಿ 10 ವರ್ಷದಿಂದ ಜೊತೆಲಿದ್ದು ದುಡ್ಡು ಎಲ್ಲ 4.5 ಲಕ್ಷ ರೂಪಾಯಿ ದುಡ್ಡನ್ನ ನನ್ನ ಕೆಲಸ ಸಂಬಳ ಆದಂಗೆಲ್ಲ 10,000 5,000 20,000 ಅಂತೆಲ್ಲ ತಗೊಂಡು ನಮ್ಮ ತಾಯಿಗೆ ಬಂದಿರೋ ಸಂಬಂಧಗಳನ್ನೆಲ್ಲ ತಡೆದು ನಾನೇ ಮದುವೆ ಮಾಡ್ಕೊಳ್ತೀನಿ ಅಂತ 10 ವರ್ಷದಿಂದ ಜೊತೆಲಿದ್ದು ಈಗ ಒಂದು 8 ತಿಂಗಳ ಹಿಂದೆ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಮನಸ್ತಾಪ ಬಂತು ಅಂಥೇಳಿ ಮದುವೆ ಆಗಲ್ಲ ಅಂತ ಹೇಳಿ ನನಗೆ ಈ ಮುಂಚೆನೇ ಮದುವೆ ಆಗಿದೆ ಅಂತೇಳಿ ಡೈವರ್ಸ್ ಕಾಪಿ ತಂದು ತೋರಿಸಿರ್ತಾರೆ. ನನಗೆ ಮದುವೆ ಆಗಿರೋ ವಿಷಯನೆಲ್ಲ ಮುಚ್ಚಿಟ್ಟು ಡೈವರ್ಸ್ ಆಗಿರೋ ವಿಷಯನೂ ಕೂಡ ಮುಚ್ಚಿಟ್ಬಿಟ್ಟು ಪ್ರೀತಿ ಮಾಡಿರ್ತಾರೆ. ಆಮೇಲೆ ವಂಚಿಸಿ ನನಗೆ ಅಟ್ರಾಸಿಟಿ ಕೇಸ್ ಕೂಡ ದಾಖಲೆ ಮಾಡಿರ್ತೀನಿ ಅವ್ರ ಮೇಲೆ. ಯಾಕಂದರೆ ಅವರು ಅಪ್ಪರ್ ಕ್ಲಾಸ್ ಲಿಂಗಾಯತ್ ಕಮ್ಯುನಿಟಿಗೆ ಸೇರಿರ್ತಾರೆ, ನಾನು ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಹೆಣ್ಮಗಳು. ಜೊತೆಗೆ ಪ್ರತಿ ಒಂದು ಸಲನೂ ನನ್ನ ಹತ್ರ ದುಡ್ಡನ್ನು ತಗೊಂಡಿರ್ತಾರೆ. ಎಷ್ಟು ಸಲ ಕೇಳಿದಾಗಲೂ ನಾನು ಕೊಟ್ಟಿರ್ತೀನಿ. ಮತ್ತು ಮದುವೆ ಆಗೋದಕ್ಕೆ ಬಲವಾಗಿ ಆಶ್ವಾಸನೆ ಕೊಟ್ಟಾದಮೇಲೆ ಮುಂದುವರೆದಿರ್ತೀವಿ. ನಮ್ಮ ತಾಯಿ ಹತ್ರ ಬಂದು ಹೇಳಿರ್ತಾರೆ ಖಂಡಿತ ಮದುವೆ ಆಗ್ತೀನಿ, ಯಾರಿಗೂ ಮದುವೆ ಮಾಡಿಕೊಡ್ಬಾರ್ದು ಅಂತ. ಬಂದಂಥ 5 ಸಂಬಂಧಗಳನ್ನ 5 ವರ್ಷಗಳಲ್ಲಿ ಅವರು ತಡೆದಿರ್ತಾರೆ. ಈಗ ನಿನ್ನೆ ಚಪ್ಪರ ಶಾಸ್ತ್ರ ಆಗಿದೆ. ಇನ್ನೊಬ್ಬರು ಹೆಣ್ಮಗಳೂ ಲೈಫ್ನೂ ಕೂಡ ಹಾಳು ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇದಕ್ಕೆ ಮುಂಚೆ ಒಂದು ಹೆಣ್ಮಗಳಿಗೆ ಮದುವೆ ಆಗಿ 2 ತಿಂಗಳಿಗೆ ಸಂಸಾರ ಮಾಡ್ದಲೇ ಅವರಿಗೆ ಆಲಿಮನಿ ಕೂಡ ಕೊಟ್ಟಿರ್ತಾರೆ. 15 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿರ್ತಾರೆ. ದುಡ್ಡಿನ ಆಸೆಗೋಸ್ಕರ ಆಮಿಷಕ್ಕೋಸ್ಕರ ಪ್ರತಿ ಹೆಣ್ಮಕ್ಳನ್ನೂ ಮದುವೆ ಆಗಿ ದುಡ್ಡು ತೊಗೊಳ್ಳೋದು ವಂಚಿಸೋದು ಇವರ ಒಂದು ಹಾಬಿ ಆಗಿದೆ. ದಯಮಾಡಿ ಬೇರೆ ಹೆಣ್ಮಕ್ಳು ನನ್ನ ಥರ ಸಫರ್ ಆಗಬಾರ್ದು. ನನ್ನ ತಂದೆನೂ ಕಳ್ಕೊಂಡಿರ್ತೀನಿ, ನನಗೆ ಯಾರೂ ಸಪೋರ್ಟ್ ಇಲ್ಲ. ಮೀಡಿಯಾನ ನಾನು ಕಂಪ್ಲೀಟಾಗಿ ನಂಬಿದ್ದೀನಿ. ಯಾಕಂದರೆ ಇವತ್ತಿನ ಕಾಲದಲ್ಲಿ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಗೊತ್ತಿದೆ. ಪರಿಚಯ ಬಂದು ಅವರು ನಾನು ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಕೆಲಸ ಮಾಡಬೇಕಾದ್ರೆ ಅವರು ಪರಿಚಯ ಅವರು ನನಗೆ ಪರಿಚಯ ಮಾಡಿಕೊಂಡು ಫ್ರೆಂಡ್ಸ್ ಆಗಿದ್ವಿ. ಯಾಕಂದರೆ ಒಂದೇ ಕಾಲೇಜ್ನಲ್ಲಿ ಓದಿದ್ವಿ. ಹಾಗಾಗಿ ಫಸ್ಟಿಂದನೂ ಕಾಂಟ್ಯಾಕ್ಟ್ ಇತ್ತು, ಫ್ರೆಂಡ್ಶಿಪ್ ಅಷ್ಟೇ. ಕೊನೆಗೆ ಅವರೇ ನನ್ನನ್ನು ಪ್ರೀತಿಗೆ ಒಪ್ಪಿಸ್ತಾರೆ. ಮತ್ತು ಮದುವೆ ಆಗೋಣ ಅಂತೆಲ್ಲ ಕೂಡ ಒಟ್ಟಿಗೆ ಚೆನ್ನಾಗಿ ಇದ್ದು ಕೂಡ ಈಗ ನನಗೆ ಮದುವೆ ಹಣದ ಆಸೆಗೋಸ್ಕರ ಯಾವಾಗಲೂ ಹಣನ ಪೀಡಿಸ್ತಾ ಇರ್ತಾರೆ. ನನಗೆ ಕೊಡು, ದುಡ್ಡು ಬೇಕು, ಅಷ್ಟು ಬೇಕು, ಇಷ್ಟು ಬೇಕು ಅಂತೆಲ್ಲ ಇರುತ್ತೆ. ಹಾಗಾಗಿ ಯಾವುದೇ ರೀತಿ ಜನ ಬೆಂಬಲ ಜಾಸ್ತಿ ಇದೆ ಅವರಿಗೆ. ಹಾಗಾಗಿ ನ್ಯಾಯ ಅಂತೂ ಅವ್ರ ಹತ್ರ ಇಲ್ಲ, ನನ್ನ ಹತ್ರ ನ್ಯಾಯ ಇದೆ. ದಯಮಾಡಿ ನಾನು ಯಾವುದೂ ಸುಳ್ಳು ಮಾಹಿತಿಗಳನ್ನ ಕೊಟ್ಟಿರೋದಿಲ್ಲ, ಎಲ್ಲ ದಾಖಲಾತಿಗಳನ್ನೂ ಇಟ್ಕೊಂಡಿದ್ದೀನಿ. ನಾನು ಕೋರ್ಟಲ್ಲಿ ಇರೋವಂಥ ಸ್ಟೇ ಇನ್ನು ವಕಾಲತ್ ಹಾಕಿದ್ದೀವಿ, ಯಾವುದೂ ಕೂಡ ವೆಕೆಂಟ್ ಆಗಿಲ್ಲ. ಸ್ಟೇ ತಂದಿದ್ದಾನೆ, ತಪ್ಪು ಮಾಡಿರೋದ್ರಿಂದನೇ ಸ್ಟೇ ತಂದಿದ್ದಾನೆ. ಏನಕ್ಕೆ ಸ್ಟೇ ತಂದಿದ್ದಾನೆ ಅಂತಂದರೆ ಇದು ಏನು ಅಂತಂದರೆ ನನ್ನ ಮದುವೆ ಅವಳ ಜೊತೆ ಆಗ್ತೀನಿ ಅಂತ ಆಶ್ವಾಸನೆ ಕೊಟ್ಟಿಲ್ಲ ಅಂತ ಸುಳ್ಳು ಇದರಿಂದ ಆರೋಪ ಮಾಡಿದ್ದಾರೆ. ಅವ್ರು ಹೇಳಿರೋಂಥ ಅಲಿಗೇಷನ್ಸ್ ಎಲ್ಲ ಫಾಲ್ಸ್ ಇದೆ ಅಂತೇಳಿ ತಪ್ಪಾಗಿ ತಂದಿದ್ದಾನೆ. ನಾನು ಪ್ರತಿಯೊಂದು ಅಟ್ರಾಸಿಟಿ ಕೇಸು ಅಂತಂದರೆ ಫಸ್ಟ್ ಗೊತ್ತಿದ್ದೆ, ಜಾತಿ ಗೊತ್ತಿದ್ದೆ, ಪ್ರೀತಿ ಮಾಡಿ ಮದುವೆ ಆಗ್ತೀವಿ ಅಂತ ಹೇಳಿ ಕೊನೆಗೆ ಮೂಮೆಂಟಲ್ಲಿ ಹಣದ ಆಸೆಗೋಸ್ಕರ ನನ್ನನ್ನು ವಂಚಿಸಿದ್ದಕ್ಕಾಗಿ ನಾನು ಅವರಿಗೆ ಚೀಟಿಂಗ್ ಮತ್ತು ರೇಪ್ ಕೇಸ್ ಮತ್ತು ಎಲಿಗೇಷನ್ ಮಾಡಿರೋದಕ್ಕೆ ಮದುವೆ ಆಗಲ್ಲ ಅಂತೇಳಿ ವಂಚಿಸಿರೋದಕ್ಕೋಸ್ಕರ ದಾಖಲಾತಿ ಮಾಡಿರ್ತೀನಿ. ಅಟ್ರಾಸಿಟಿ ಕೇಸು ಮತ್ತು ಚೀಟಿಂಗ್ ಕೇಸು ಮತ್ತು ಇನ್ನೂ 3-4 ಕೇಸ್ಗಳು ಅವ್ರ ಮೇಲಿದೆ. FIR ಆಗಿದೆ. ಆಲ್ದೂರು ಪೊಲೀಸ್ ಸ್ಟೇಷನಲ್ಲಿ FIR ಆಗಿ ಪ್ರತಿಯೊಂದೂ ಕೂಡ ದಾಖಲಾತಿಗಳು ನಾನು ಇಟ್ಕೊಂಡಿದ್ದೀನಿ. ನಾನು ಯಾವಾಗ ಕೇಳಿದಾಗಲೂ ಕೂಡ ಮೀಡಿಯಾಗೆ ಪ್ರೊಡ್ಯೂಸ್ ಮಾಡ್ತೀನಿ. ನಂದು MSc ನಾನು ಓದ್ಕೊಂಡಿರೋದು. ಜೊತೆಗೆ ನಾನು ನನ್ನ ಮನೆ ಜವಾಬ್ದಾರಿ ಹೊತ್ತಿದ್ದೀನಿ. ಎಲ್ಲ ವಿಷಯ ಗೊತ್ತು. ನನ್ನ ಮನೆಗೂ ಕೂಡ 2 ಸಲ ಭೇಟಿ ಮಾಡಿರ್ತಾನೆ. ನಮ್ಮ ತಾಯಿ ಹತ್ರ ಕೂತ್ಕೊಂಡು ಚಿಕ್ಕಮಂಗ್ಳೂರಲ್ಲೇ ಬೋಳರಾಮೇಶ್ವರ ದೇವಸ್ಥಾನದಲ್ಲಿ ಬಂದು ಕಾರಲ್ಲಿ ಕೂತ್ಕೊಂಡೇ ಯಾರಿಗೂ ಮದುವೆ ಮಾಡಿಕೊಡ್ಬಾರ್ದು ಅಂತ ಹೇಳಿ ಪ್ರಾಮಿಸ್ ಕೂಡ ಮಾಡಿರ್ತಾನೆ. ಮತ್ತು ಬೇಲೂರಿಗೆ 2-3 ಸಲ ಬಂದು ಯಾವಾಗಲೂ ನನ್ನ ಮನೆಗೆ ಕೂಡ ಅವನು ಡ್ರಾಪ್ ಕೂಡ ಮಾಡ್ತಿರ್ತಾನೆ ದೇವಸ್ಥಾನಕ್ಕೆ ಬಂದಾಗಲೆಲ್ಲ. ಮತ್ತು ಎಲ್ಲ ರೀತಿಯಲ್ಲೂ ಸಪೋರ್ಟಿವ್ ಆಗಿ ಇರ್ತೀನಿ ನಾನು ಅವರಿಗೆ. ಅವ್ರ ತಾಯಿ ತಂದೆನೂ ಮೀಟ್ ಮಾಡಿರ್ತೀನಿ ಒಂದು ಸಲ. ಅವ್ರ ತಾಯಿ ತಂದೆನೂ ಕೂಡ ನನ್ನನ್ನು ಒಳ್ಳೆ ರೀತಿಲಿ ಬರಮಾಡಿಕೊಂಡು ಇವತ್ತು ಕೂಡ ಒಳ್ಳೆ ರೀತಿಯಲ್ಲೇ ಇದ್ದಾರೆ. ಅವ್ರಿಗೆ ಯಾವತ್ತೂ ನಾನು ಏನೂ ಆರ್ಗ್ಯುಮೆಂಟ್ಸ್ ಆಗಿಲ್ಲ, ಮಾತುಕತೆ ಏನೂ ಆಗಿಲ್ಲ, ಒಳ್ಳೆ ರೀತಿಯಲ್ಲೇ ಇದ್ದಾರೆ. ತಾಯಿ ತಂದೆ ಅನ್ನೋ ಬೆಲೆ ಇಲ್ಲ, ನ್ಯಾಯದ ಬಗ್ಗೆ ಆಸಕ್ತಿ ಇಲ್ಲ. ಹೆಣ್ಣು ಮಕ್ಕಳನ್ನ ವಂಚಿಸಿ ದುಡ್ಡಿನ ದುರಾಸೆಗೆ ಬಿದ್ದು ತುಂಬ ಹೆಣ್ಣುಮಕ್ಳನ್ನ ಹಾಳು ಮಾಡಿ 2-3 ಲಕ್ಷ ದುಡ್ಡು ಕೊಟ್ಟು ಚಿಕ್ಕಮಂಗ್ಳೂರು ಪೊಲೀಸ್ ಸ್ಟೇಷನಲ್ಲೇ ಅವನು ಲಿಬರಲ್ ಆಗಿ ಓಡಾಡ್ತಿದ್ದಾನೆ. ದಯಮಾಡಿ ಇಂಥ ವಂಚಕರನ್ನ ಗುರುತಿಸಿ ಮೀಡಿಯಾ ಏನಿದೆ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮದುವೆ ಆಗಿರೋದನ್ನ ಮುಚ್ಚಿಟ್ಟಿದ್ದಾನೆ ಸರ್. ನನಗೆ ಡಿವೋರ್ಸ್ ಅಂತ ಗೊತ್ತಿದ್ರೆ ನಾನು ಅವ್ರ ಕಡೆಗೆ ಹೋಗ್ತಾನೂ ಇತ್ತಿಲ್ಲ, ನಾನು ಅವ್ರನ್ನ ಮಾತಾಡಿಸ್ತಾನೂ ಇರ್ತಿರ್ಲಿಲ್ಲ. ಡೈವೋರ್ಸಿ ಅಂತ ಮುಚ್ಚಿಟ್ಬಿಟ್ಟು ನನ್ನನ್ನು ಪ್ರೀತಿ ಮಾಡಿ ನನಗೆ ಯಾವುದೇ ರೀತಿ ಮದುವೆ ಆಗಿ ಅಂದರೆ ನಾನು ಮದುವೆ ಆಗಬೇಕು ನಿನ್ನನ್ನೇ ಅಂತ ಹೇಳಿ ನಾನು ಇದು ಮದುವೆ ಪ್ರಸ್ತಾಪನೆ ಬಂದಿಲ್ಲ ಸರ್. ಬೇರೆದು ಡಿವೋರ್ಸ್ ಬಗ್ಗೆ ನನಗೆ ಮಾಹಿತಿ ಇದ್ದಿದ್ರೆ ನಾನು ಇಲ್ಲಿ ಮುಂದುವರಿತಿರ್ಲಿಲ್ಲ ಸರ್.
ಹಾಗಾಗಿ ಅವರು ನನ್ನನ್ನೇ ಅವರು ಒಳ್ಳೆ ರೀತಿಯಲ್ಲೇ ಇದ್ದು 10 ವರ್ಷ ಜೊತೆಗಿದ್ದೀವಿ ಸರ್, ಬೇರೆ ಏನೂ ಬೇಡ. 10 ವರ್ಷ ಜೊತೆಲಿರೋದಕ್ಕೆ ಕಾರಣ ಬಾಂಡಿಂಗ್ ಚೆನ್ನಾಗಿತ್ತು. ಯಾವುದೋ ಒಂದು ಹೆಣ್ಮಕ್ಳ ಕೇಸಲ್ಲಿ ಸಿಗಾಕೊಂಡಿದ್ದಕ್ಕೆ ನಾನು ಪ್ರಶ್ನೆ ಮಾಡಿದ್ದೆ ಸರ್. ಯಾವುದೋ ಒಂದು ಹುಡುಗಿ ಜೊತೆ ಅವನು ಮಿಸ್ಬಿಹೇವ್ ಮಾಡಿದ್ದನ್ನು ನಾನು ಕಂಡಿಡಿದು ಅದನ್ನು ನಾನು ಮಾತಾಡಿದ್ದಕ್ಕೆ ನಮ್ಮಿಬ್ಬರಲ್ಲಿ ಮನಸ್ತಾಪ ಆಗಿ ನಾವು ದೂರ ಆಗಿದ್ದು. ಆದರೆ ಇವಾಗ ನಾನು ಮದುವೆ ಆಗಲೇಬೇಕು ಸರ್. ನಂದು ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ಇದೆ. ಪ್ರತಿಯೊಂದು ನಾನು ಡಾಕ್ಯುಮೆಂಟ್ಸ್ನ ಮಾಡಿಸಿದ್ದೀನಿ. ಸರ್ಕಾರ ಏನೇನು ನನಗೆ ಈ ಇನ್ವೆಸ್ಟಿಗೇಷನಲ್ಲಿ ಏನೇನಿತ್ತು ಅದು ಪ್ರತಿಯೊಂದಕ್ಕೂ ಸಹಕಾರ ಮಾಡಿದ್ದೀನಿ. ಆಲ್ದೂರು ಪೊಲೀಸ್ ಸ್ಟೇಷನಲ್ಲಿರುವಂಥ ಪ್ರತಿಯೊಬ್ಬ ಪೊಲೀಸರು ಸಾಕ್ಷಿ, ಅದಕ್ಕೆ ಅವರು ಪ್ರತಿಯೊಂದು ಮಹಾಜರ್ ಮಾಡಿದ್ದಾರೆ. ಆಮೇಲೆ ನನಗೆ ಎಲ್ಲ ರೀತಿಯಂಥದಂಥ ಸಪೋರ್ಟನ್ನು ಕೊಟ್ಟಿದ್ದಾರೆ. ಈಗ ಚಪ್ಪರ ಶಾಸ್ತ್ರ ಅವನು 2ನೇ ಮದುವೆ ಆಗ್ತಾ ಇರೋದು ಸರ್. ಅದು ನಿನ್ನೆ ಚಪ್ಪರ ಶಾಸ್ತ್ರ, ಅರಿಶಿನ ಶಾಸ್ತ್ರ ಎಲ್ಲ ಆಗಿದೆ. ನಾಳೆ ಅವನದು ಮದುವೆ ಇದೆ. ಅದು ಕುರುಬರಹಳ್ಳಿ ಕಲ್ಯಾಣ ನಗರ ರೋಡಲ್ಲಿ. ಅದು ನನಗೆ ಛತ್ರದ ಹೆಸರು ನನಗೆ ಗೊತ್ತಿಲ್ಲ, ಬಟ್ ಅದೇ ಛತ್ರದಲ್ಲಿದೆ ಅಂತ ನನಗೆ ಮಾಹಿತಿ ಇದೆ. ದಯಮಾಡಿ ತಾವು ನಮಗೆ ನ್ಯಾಯ ಕೊಡಿಸ್ಬೇಕು.